ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅಂದರೆ ಹೋಮ್ ರೆಮಿಡಿ. ಸೊ ಮನೆಯಲ್ಲಿ ಜಿರಳೆ ತುಂಬ ಇತ್ತು ಅಂತಂದರೆ ಅಂಥ ಟೈಮಲ್ಲಿ ಯಾವ ರೀತಿ ನಾವು ಆ ಜಿರಳೆನ ಸಾಯಿಸಬೇಕು ಇಲ್ಲ ಮನೆಯಿಂದ ಓಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳುವಂತಹ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಮನೆಯಲ್ಲಿ ಒಂದು ಜಿರಳೆನೂ ಇರಲ್ಲ. ಮೊದಲನೇದಾಗಿ ನೀವು 1 ಸ್ಪೂನ್ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊಡಿ. ಮತ್ತು 1 ಸ್ಪೂನ್ ಶುಗರ್, 1 ಸ್ಪೂನ್ ಸಕ್ಕರೆನ ಹಾಕ್ಕೊಡಿ. ನೋಡಿ ಇದು ಇಂಪಾರ್ಟೆಂಟು. ಸೊ ನೋಡಿ, ಈಗ ನೀವು ಬೋರಿಕ್ ಆ್ಯಸಿಡ್ ಅಂತ ಅಂದ್ಬಿಟ್ಟು ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಸೊ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಕಾಮೆಂಟ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಬೋರಿಕ್ ಆ್ಯಸಿಡ್ 1 ಸ್ಪೂನ್, ಈ ಬೋರಿಕ್ ಆ್ಯಸಿಡ್ ಸಹ 1 ಸ್ಪೂನ್. ಸೊ ನಿಮಗೆ ಜ್ಞಾಪಕ ಇರಲಿ, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಶುಗರ್, 1 ಸ್ಪೂನ್ ಬೋರಿಕ್ ಆ್ಯಸಿಡ್. ಮತ್ತೊಂದು ಸರಿ ಹೇಳ್ತಿದ್ದೀನಿ, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಬೋರಿಕ್ ಆ್ಯಸಿಡ್. ಈ ಮೂರನ್ನ ಈಕ್ವಲ್ ಪ್ರಮಾಣದಲ್ಲಿ 1 ಸ್ಪೂನ್ ಆದರೂ ಹಾಕ್ಕೋಬೋದು, ಇಲ್ಲ ಜಾಸ್ತಿ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಂಡು ಮೂರನ್ನ ಈಕ್ವಲ್ ಈಗ ನೋಡಿ, ನಾನು ವಾಟ್ರ್ ಹಾಕ್ತಾಯಿದ್ದೀನಿ. ವಾಟ್ರ್ ಹಾಕ್ಬಿಟ್ಟು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಇನ್ನೂ ಸ್ವಲ್ಪ ವಾಟ್ರ್ ಹಾಕ್ಕೋಬೇಕಾಗತ್ತೆ. ಸೊ ಇನ್ನು ಸ್ವಲ್ಪ ವಾಟ್ರ್ ಹಾಕ್ಕೊಂಬೇಡಿ, ವಾಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ. ಸೊ ನಿಮಗೇನಾದರೂ ಅಲ್ಲಿ ತೊಂದರೆ ಅನಿಸಿದ್ರೆ ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು. ಅದು ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವ ಥರ ನಾವು ಅಕ್ಕಿ ಹಿಟ್ಟನ್ನ ಕಲಿಸ್ತೀವಲ್ಲ ಅದೇ ಥರನೇ ಇದನ್ನು ಮೂರರ ಪ್ರಮಾಣದಲ್ಲಿ ಕಲಸಿ ಈಗ ನೋಡಿ ಕಂಪ್ಲೀಟ್ ಎಲ್ಲ ಚೆನ್ನಾಗಿ ಕಲಸಿದ್ದೀನಿ. ಸೊ ಈಗ ಇದರಲ್ಲಿ ಸ್ವಲ್ಪ ಉಂಡೆ ತೊಗೊಂಡ್ಬಿಟ್ಟು ನೀವು ಚಿಕ್ಕ ಉಂಡೆ ಮಾಡ್ಕೊಂಡ್ಬಿಟ್ಟು ನೋಡಿ, ಈಗ ನೀವು ಆ ಉಂಡೆ ಏನಿರುತ್ತೆ ಅದನ್ನು ನಿಮಗೆ ಎಲ್ಲಿ ಜಿರಳೆ ಓಡಾಡುತ್ತೆ ಅನಿಸುತ್ತೆ ಅಲ್ಲಿ ಹಾಕಬೇಕಾಗತ್ತೆ. ನಾನಿಲ್ಲಿ ಪಾತ್ರೆ ತೊಳಿತೀವಲ್ಲ ಅಲ್ಲಿ ಜಾಸ್ತಿ ಓಡಾಡುತ್ತೆ, ಹಂಗಾಗಿ ನಾನು ಅಲ್ಲಿ ಹಾಕ್ತಾಯಿದ್ದೀನಿ. ಸೊ ನೀವು ಅದೇ ಥರನೇ ಎಲ್ಲಿ ನಿಮಗೆ ಅನುಮಾನ ಬರುತ್ತೆ, ಎಲ್ಲಿ ಡೌಟ್ ಇರುತ್ತೆ, ಸೊ ಅಲ್ಲೆಲ್ಲ ನೀವು ಹಚ್ಬಿಟ್ರೆ ಮುಗೀತು. ನಿಮಗೆ ವಿತಿನ್ 2 ಡೇಸ್ ಅಥವಾ 3 ಡೇಸ್ ಒಳಗಡೆ ನಿಮಗೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.